ಹೆಲೋ ಸಾಧಕರೇ, ಇವತ್ತು ನಾನು 1992ರ KS ಪ್ರಿಲಿಯಮ್ಸ್ನ MCQ ಅನಾಲಿಸಿಸ್ ಕುರಿತಾಗಿ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇ ಪ್ರಶ್ನೆ ನೋಡೋಣ. ಮೊದಲನೇ ಪ್ರಶ್ನೆ, ಪಟ್ಟಿ 1ರಲ್ಲಿ ಗ್ರಂಥಗಳ ಕುರಿತಾಗಿ ತೋರಿಸಿದ್ದಾರೆ, ಪಟ್ಟಿ 2ರಲ್ಲಿ ಲೇಖಕರ ಕುರಿತಾಗಿ ತಿಳಿಸಿದ್ದಾರೆ. ನೋಡಿ, ಎ ಮುದ್ರಾ ರಾಕ್ಷಸ ಗ್ರಂಥವನ್ನು ಬರೆದವರು ಯಾರು, ಬಿ ಸೂರ್ಯ ಸಿದ್ಧಾಂತವನ್ನು ಬರೆದವರು ಯಾರು, ಸಿ ನಾಗಾನಂದ ಗ್ರಂಥವನ್ನು ಬರೆದವರು ಯಾರು, ಡಿ ಬುದ್ಧ ಚರಿತ್ರೆಯನ್ನು ಬರೆದವರು ಯಾರು. ನೋಡಿ, ಇಲ್ಲಿ ಆಪ್ಷನ್ಸಲ್ಲಿ 1 ಹರ್ಷವರ್ಧನ, 2 ವಸ್ತುಮಿತ್ರ, 3 ಆರ್ಯಭಟ್ಟ, 4 ಅಶ್ವಘೋಷ, 5 ವಿಶಾಖದತ್ತ ಅಂಥೇಳಿ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನಾವು ನೋಡುತ್ತಾ ಹೋದರೆ ನೋಡಿ, ಸರಿಯಾದ ಹೊಂದಾಣಿಕೆ ಎ ಮುದ್ರಾ ರಾಕ್ಷಸವನ್ನು ಬರೆದಿರ್ತಕ್ಕಂತಹ ಕವಿ ವಿಶಾಖದತ್ತ. ಅದೇ ರೀತಿ ಬಿ ಸೂರ್ಯ ಸಿದ್ಧಾಂತವನ್ನು ಬರೆದವರು ಆರ್ಯಭಟ್ಟ, ಸಿ ನಾಗಾನಂದ ಗ್ರಂಥವನ್ನು ಬರೆದವರು ಹರ್ಷವರ್ಧನ, ಡಿ ಬುದ್ಧ ಚರಿತ್ರ ಬರೆದವರು ಅಶ್ವಘೋಷ. ನೋಡಿ, ಇತ್ತೀಚಿನ ಪ್ರಶ್ನೆ ಪತ್ರಿಕೆಗಳನ್ನು ನಾವು ವಿಶ್ಲೇಷಣೆ ಮಾಡಿದಾಗ ನೀವು ಕೇವಲ ಯಾವುದೇ ಒಂದು ಪುಸ್ತಕದಿಂದ ಕೆಲವೊಂದು ಪಾಯಿಂಟ್ಸ್ಗಳನ್ನು ಮಾತ್ರ ನೆನಪಿಟ್ಕೊಂಡು ಎಕ್ಸಾಮ್ ಬರೆಯೋದಕ್ಕೆ ಇಂದಿನ ಸಮಯದಲ್ಲಿ ತುಂಬ ಕಷ್ಟಕರವಾಗಿದೆ. ಹಾಗಾಗಿಬಿಟ್ಟು ನೀವು ಯಾವುದೇ ಒಂದು ಪ್ರಶ್ನೆನ 360 ಡಿಗ್ರಿ ಆ್ಯಂಗಲಲ್ಲಿ ನೀವು ಪ್ರಿಪ್ರೇಷನ್ ಮಾಡಿದಾಗ ಮಾತ್ರ ಎಕ್ಸಾಮ್ ಹಾಲಲ್ಲಿ ನೀವು ಕರೆಕ್ಟಾಗಿರ್ತಕ್ಕಂಥ ಆನ್ಸರ್ನ ಟೆಕ್ ಮಾಡ್ಕೊಳ್ಳೋಕ್ಕೆ ಸಾಧ್ಯವಾಗ್ತದೆ. ಇಲ್ಲ ಅಂತಂದರೆ ಆಗಲ್ಲ. ಸುಮ್ಮನೆ ಎಲ್ಲರೂ ಓದ್ತಾರೆ ಅಂತ ಹೇಳ್ಬಿಟ್ಟು ನಾವು ಓದೋದ್ರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅರ್ಥ ಇಲ್ಲ. ಸುಮಾರು ವರ್ಷಗಳು ಕೂತ್ಕೊಂಡ್ರೂ ಕೂಡ ಪರೀಕ್ಷೆ ಕ್ಲಿಯರ್ ಮಾಡೋದು ತುಂಬ ಕಷ್ಟ ಇದೆ. ಹಾಗಾಗಿಬಿಟ್ಟು ನೀವು ಯಾವುದೇ ಒಂದು ಟಾಪಿಕ್ನ ತೆಗೆದುಕೊಂಡ್ರೂ ಕೂಡ ಅದರ ಸವಿಸ್ತಾರವಾಗಿರ್ತಕ್ಕಂತಹ ವಿವರಣೆಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನ ಮಾಡಿದಾಗ ಮಾತ್ರ ನೀವು ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀಡ್ಬೋದು. ನೋಡಿ, ಮುಂದೋಗೋಣ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಎ 5, ಬಿ 3, ಸಿ 1, ಡಿ 4 ಅಂತ ಹೇಳ್ಬೋದು. ನಾನು ಇದರ ವಿವರಣೆಯನ್ನು ಕೊಡ್ತೀನಿ ನೋಡಿ. ಸ್ವಲ್ಪ ನೋಡಿ, ಎಕ್ಸಾಮ್ ದೃಷ್ಟಿಯಿಂದ ಪ್ರಮುಖ ಸಾಹಿತ್ಯಗಳು ಮತ್ತು ಅವರ ಬರೆದಿರ್ತಕ್ಕಂತಹ ಕೃತಿಗಳ ಕುರಿತಾಗಿ ನೋಡೋಣ. ನೋಡಿ, ಸಾಹಿತ್ಯ ಮತ್ತು ಅವರ ಕೃತಿಗಳು ನೋಡೋಣವಾ. ಕೌಟಿಲ್ಯನವರು ಬರೆದಿರ್ತಕ್ಕಂತಹ ಕೃತಿ ಅರ್ಥಶಾಸ್ತ್ರ, ವಿಶಾಖದತ್ತನವರು ಬರೆದಿರ್ತಕ್ಕಂತಹ ಕೃತಿ ಮುದ್ರಾ ರಾಕ್ಷಸ, ಜಯದೇವರವರು ಬರೆದಿರ್ತಕ್ಕಂತಹ ಗೀತಾ ಗೋವಿಂದ, ಬಾಣಭಟ್ಟನವರು ಬರೆದಿರ್ತಕ್ಕಂಥ ಕೃತಿ ಹರ್ಷಚರಿತೆ. ಅದೇ ರೀತಿಯಾಗಿ ಮುಂದೆ ನೋಡುತ್ತಾ ಹೋದರೆ ಅದೇ ರೀತಿ ಹರ್ಷವರ್ಧನ ಅವರು ಬರೆದಿರ್ತಕ್ಕಂತಹ ಕೃತಿಗಳು ಅಥವಾ ಗ್ರಂಥ ನಾಗಾನಂದ ಮತ್ತು ರತ್ನಾವಳಿ. ಅಶ್ವಘೋಷನವರು ಬರೆದಿರ್ತಕ್ಕಂಥದ್ದ ಗ್ರಂಥ ಬುದ್ಧ ಚರಿತ. ಕಾಳಿದಾಸನವರು ಬರೆದಿರ್ತಕ್ಕಂಥದ್ದು ಶಾಕುಂತಲ ಮತ್ತು ಮೇಘ ಸಂದೇಶ ಅಥವಾ ಮೇಘದೂತ. ವರಹಾಮಿಹಿರ ಅವರು ಬರೆದಿರ್ತಕ್ಕಂತಹ ಬೃಹತ್ ಸಂಹಿತೆ. ಪಾಣಿನಿಯವರು ಬರೆದಿರ್ತಕ್ಕಂತಹ ವ್ಯಾಕರಣ. ದಿಗ್ನಗ ಅವರು ಬರೆದಿರ್ತಕ್ಕಂಥ ಪ್ರಮಾಣ ಸಮುಚ್ಚಯ ಅಥವಾ ತರ್ಕಶಾಸ್ತ್ರವನ್ನು ಇವರು ಬರೆದಿದ್ದಾರೆ. ನೋಡಿ, ಹಿಸ್ಟ್ರಿಯಲ್ಲಿ ಇಂಪಾರ್ಟೆಂಟ್ ಆಗಿ ಇದ್ರ ಮೇಲೆ ಒಂದು ಕಂಪಲ್ಸರಿ ಆಗಿರ್ತಕ್ಕಂಥ ಪ್ರಶ್ನೆನ ಕೇಳ್ತಾರೆ. ನೆಕ್ಸ್ಟ್ ನೋಡುತ್ತಾ ಹೋದರೆ ನೋಡಿ, ಶೂದ್ರಕರವರು ಬರೆದಿರ್ತಕ್ಕಂಥ ಮೃಚ್ಛಕಟಿಕ, ಭವಭೂತಿಯವರು ಬರೆದಿರ್ತಕ್ಕಂತಹ ಮಹಾವೀರ ಚರಿತೆ. ಅದೇ ರೀತಿ ವೇದವ್ಯಾಸರವರು ಬರೆದಿರ್ತಕ್ಕಂತಹ ವಿಷ್ಣು ಪುರಾಣ, ವಾತ್ಸಾಯನರವರು ಬರೆದಿರ್ತಕ್ಕಂತಹ ಕಾಮಸೂತ್ರ, ವಾಗ್ಭಟ್ಟನವರು ಬರೆದಿರ್ತಕ್ಕಂತಹ ಅಷ್ಟಾಂಗ ಸಂಗ್ರಹ. ಇವು ಪ್ರತಿಯೊಂದು ಅವರು ಬರೆದಿರ್ತಕ್ಕಂತಹ ಗ್ರಂಥಗಳಾಗಿದ್ದಾವೆ. ಇವೆಲ್ಲ ಒಂದೇ ಕಡೆಗೆ ನೀವು ನೋಟ್ಸನ್ನು ಮಾಡಿಕೊಂಡು ತಯಾರಿ ಮಾಡಿದರೆ ನಿಮಗೆ ಎಕ್ಸಾಮ್ ದೃಷ್ಟಿಯಿಂದ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡ್ತಾ ಹೋದರೆ ಬ್ರಹ್ಮಗುಪ್ತನವರು ಬರೆದಿರ್ತಕ್ಕಂತಹ ಬ್ರಹ್ಮಸ್ಫುಟ ಸಿದ್ಧಾಂತ, ಭರತ ಮುನಿಯವರು ಬರೆದಿರ್ತಕ್ಕಂತಹ ನಾಟ್ಯಶಾಸ್ತ್ರ, ಧನ್ವಂತರಿಯವರು ಬರೆದಿರ್ತಕ್ಕಂತಹ ವೈದ್ಯ ಚಿಂತಾಮಣಿ, ಚರಕರವರು ಬರೆದಿರ್ತಕ್ಕಂತಹ ಚರಕ ಸಂಹಿತೆ. ಅದೇ ರೀತಿ
ಕಲ್ಹಣನವರು ಬರೆದಿರ್ತಕ್ಕಂತಹ ರಾಜ್ಯ ತರಂಗಿಣಿ. ನೋಡಿ, ನಾನು ಮೊದಲನೇ ಪ್ರಶ್ನೆಗೆ ಸುಮಾರು 20 ರೀತಿಯಾಗಿರ್ತಕ್ಕಂತಹ ವಿವಿಧ ಗ್ರಂಥಗಳು ಮತ್ತು ಅವರ ಬರೆದಿರ್ತಕ್ಕಂಥ ಸಾಹಿತ್ಯ ಕೃತಿಗಳ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಹಿಸ್ಟ್ರಿಯಲ್ಲಿ ಇದರ ಮೇಲೆ ಕಂಪಲ್ಸರಿಯಾಗಿ ನೀವು ಯಾವುದೇ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದು ನೋಡಿದ್ರು ಕೂಡ ಇದರ ಮೇಲೆ ಒಂದು ಪ್ರಶ್ನೆಯನ್ನು ಇದ್ದೇ ಇರುತ್ತೆ. ಅದಕ್ಕೆ ನೀವು ಸರಿಯಾಗಿರ್ತಕ್ಕಂತಹ ತಯಾರಿಯನ್ನು ಮಾಡಿ. ನೋಡಿ, ನೆಕ್ಸ್ಟ್ ಅದೇ ರೀತಿ 1992ರ KS ಪರೀಕ್ಷೆಯ 2ನೇ ಪ್ರಶ್ನೆ ನಾವು ನೋಡುತ್ತಾ ಹೋದರೆ, ನೋಡಿ ಇಲ್ಲಿ ದಕ್ಷಿಣ ಭಾರತದ ಮೊದಲ ಸ್ವಾತಂತ್ರ್ಯ ರಾಜವಂಶ ಯಾವುದು ಅಂತ ಹೇಳಿ ಪ್ರಶ್ನೆನ ಕೇಳಿದ್ದಾರೆ. ಇದಕ್ಕೆ ಆಪ್ಷನ್ಸ್: ಎ ಚೋಳರು, ಬಿ ಚೇರರು, ಸಿ ಪಾಂಡ್ಯರು, ಡಿ ಶಾತವಾಹನರು ಅಂತ. ನೋಡಿ, ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಡಿ ಶಾತವಾಹನರು ಅಂತ ಹೇಳಿ. ನೋಡಿ, ಕೇವಲ ನಾವು ಪ್ರಶ್ನೆನ ನೋಡಿಬಿಟ್ಟು ಆಪ್ಷನ್ಸ್ಗಳನ್ನ ನೋಡಿಬಿಟ್ಟು ಸರಿಯಾದ ಉತ್ತರವನ್ನು ತಿಳ್ಕೊಳ್ಳೋದಷ್ಟೇ ಅಲ್ಲ, ಇದರ ಬಗ್ಗೆ ಸವಿಸ್ತಾರವಾಗಿ ವಿವರಣೆ ಕೂಡ ನಾವು ನೋಡೋಣ. ಯಾಕಪ್ಪ ಅಂತಂದರೆ 360 ಡಿಗ್ರಿ ಆ್ಯಂಗಲಲ್ಲಿ ಈ ಪ್ರಶ್ನೆಯ ಎಲ್ಲ ವಿವರಣೆಯನ್ನು ನೋಡಿದಾಗ ಮಾತ್ರ ನಾವು ಮುಂದಿನ ಪರೀಕ್ಷೆಯಲ್ಲಿ ತಯಾರಿ ಮಾಡಿದಾಗ ಇದರ ಮೇಲೆ ಮತ್ತೆ ಯಾವುದಾದ್ರೂ ಪ್ರಶ್ನೆಯನ್ನು ಕೇಳಿದಾಗ ನೀವು ಉತ್ತರಿಸೋದಕ್ಕೆ ಎಲಿಜಿಬಲ್ ಆಗ್ತೀರಾ ಅಂತೇಳಿ ನಾನು ಹೇಳ್ತೀನಿ. ನೋಡೋಣ ಇದರ ವಿವರಣೆ. ನೋಡಿ, ಶಾತವಾಹನರು ದಕ್ಷಿಣ ಭಾರತದ ದಕ್ಕನ್ ಪ್ರದೇಶದ ಮೊದಲ ಸ್ವಾತಂತ್ರ್ಯ ರಾಜವಂಶ ಅಂಥೇಳಿ ಪರಿಗಣನೆನ ಮಾಡ್ತೀವಿ. ಪ್ರಾರಂಭದಲ್ಲಿ ಇವರು ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿ ಗೋದಾವರಿ ಮತ್ತು ಕೃಷ್ಣ ನದಿಗಳ ನಡುವೆ ಇವರು ನೆಲೆಸಿರುವಂತಹವರು. ಆರಂಭದಲ್ಲಿ ಇವರು ಮೌರ್ಯರಿಗೆ ಸಮಾಂತರಾಗಿ ಕಪ್ಪ ಕಾಣಿಕೆಯನ್ನ ಸಲ್ಲಿಸುತ್ತಿದ್ರು ಅಂಥೇಳಿ ನಾವು ನೋಡಬಹುದು. ಸುಮಾರು ಕ್ರಿಸ್ತಪೂರ್ವ 220ರ ವೇಳೆಗೆ ಸಿಮುಖ ಎಂಬ ರಾಜನು ಸ್ವತಂತ್ರನಾಗ್ತಾನೆ. ಸಿಮುಖನು ಶ್ರೀಕಾಕುಲಂ ಅವನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಳ್ತಾನೆ. ಶ್ರೀಕಾಕುಲಮನ್ನ ತನ್ನ ರಾಜಧಾನಿಯನ್ನಾಗಿ ಯಾರು ಮಾಡ್ಕೋತಾರೆ? ಸಿಮುಖನು. ಅದೇ ರೀತಿ ಶಾತವಾಹನ ವಂಶದ ಪ್ರಮುಖ ಅರಸ ಯಾರಾದರೂ ಇದ್ದರೆ ಅದು ಗೌತಮ ಪುತ್ರ ಶಾತಕರ್ಣಿ ಅಂತ ಹೇಳಿ. ಇವನಿಂದ ಶಾಲಿವಾಹನ ಶಕೆಯು ಪ್ರಾರಂಭವಾಯಿತು. ಪ್ರಶ್ನೆನ ಕೇಳ್ತಾರೆ ನಿಮಗೆ, ಶಾಲಿವಾಹನ ಶಕೆ ಯಾರಿಂದ ಆರಂಭವಾಯಿತು ಅಂತ ಹೇಳಿ. ಅದಕ್ಕೆ ಉತ್ತರ ಗೌತಮಿ ಪುತ್ರ ಶಾತಕರ್ಣಿ ಅಂತ ಹೇಳ್ಬೋದು. ನೋಡಿ, ಈ ವಂಶದ ಕೊನೆಯ ಅರಸ ಯಜ್ಞಶ್ರೀ ಶಾತಕರ್ಣಿ ಅಂತ ಹೇಳಿ. ನೋಡಿ, ಪರೀಕ್ಷೆಯ ದೃಷ್ಟಿಯಿಂದಾಗಿ ಇಂಪಾರ್ಟೆಂಟ್ ಆಗಿರುವಂತಹ ಕೆಲವೊಂದು ಪಾಯಿಂಟ್ಸ್ಗಳನ್ನು ನಾನು ತಿಳಿಸಿದ್ದೇನೆ. ಅದೇ ರೀತಿ ನೀವು ಈ ನೋಟ್ಸ್ಗಳನ್ನೆಲ್ಲ ದಿನನಿತ್ಯವೂ ಪ್ರಾಕ್ಟೀಸ್ ಮಾಡಿ ಈ ಚಾಪ್ಟರ್ ಮೇಲೆ ನೀವು ಸರಿಯಾಗಿ ಇರ್ತಕ್ಕಂಥ ಅಧ್ಯಯನ ಮಾಡಿದ್ರೆ ನಿಮಗೆ ಪೂರ್ಣ ಅಂಕಗಳನ್ನು ದೊರೆಯಬಹುದು. ನೋಡಿ, 1992ರ KSನ ಪ್ರಿಲಿಮ್ಸ್ನ MCQ ಕ್ವೆಶನ್ನು 2ನೇ ಪ್ರಶ್ನೆಯನ್ನು ನಾವು ನೋಡಿದ್ವಿ. ಇದೇ ರೀತಿಯಾಗಿ ಇನ್ನು ಮುಂದೆ ಹೆಚ್ಚಿನ ಪ್ರಶ್ನೆಗಳ ವಿವರಣೆ ಮತ್ತು ಎಕ್ಸ್ಪ್ಲನೇಷನ್ನ ನಾನು ಕೊಡೋದಕ್ಕೆ ತಯಾರಿದ್ದೇನೆ. ಹಾಗಾಗಿಬಿಟ್ಟು ನೀವು ಮುಂದಿನ ದಿನಗಳಲ್ಲಿ ನಿರಂತರವಾಗಿರ್ತಕ್ಕಂಥ ಪ್ರಯತ್ನಗಳನ್ನು ಮಾಡಿದಾಗ ಸಾಧನೆಯನ್ನು ಮಾಡಬಹುದು. ಇತ್ತೀಚಿನ KS ಪ್ರಿಲಿಮ್ಸ್ ಅಲ್ಲಿ PDO ಆಗಲಿ CT ಆಗಲಿ ಪ್ರತಿಯೊಂದು ಎಕ್ಸಾಮಲ್ಲಿ ಸ್ಕ್ಯಾಮ್ ನಡೆದಿದೆ, ಹಾಗೆ ಹೀಗೆ ಅಂಥೇಳಿ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಬಟ್ ನಿಮ್ಮ ಫೋಕಸ್ ಏನಾಗಿರಬೇಕು? ನಿರಂತರವಾಗಿರ್ತಕ್ಕಂಥ ಪ್ರಯತ್ನ. ನಿಮಗೆ ಬೇಕಾಗಿರುವಂಥದ್ದು ಒಂದು ಹುದ್ದೆಯನ್ನು ಮಾತ್ರ. ಹಾಗಾಗಿಬಿಟ್ಟು ನೀವು ನಿರಂತರವಾಗಿ ಪ್ರಯತ್ನಗಳನ್ನು ಮಾಡ್ತಾ ಇದ್ದರೆ ಇವತ್ತಿಲ್ಲ ನಾಳೆ ನಾವು ಇಂದಿನ ಟ್ರೆಂಡಿಗೆ ತಕ್ಕಂತೆ ಚೇಂಜ್ ಆಗ್ತಾ ಎಕ್ಸಾಮ್ನ ಪ್ರಿಪ್ರೇಷನ್ ಮಾಡಿದ್ರೆ ಖಂಡಿತವಾಗಿಯೂ ನೀವು ಒಂದು ಹುದ್ದೆಯನ್ನು ಪಡಿಬೋದು ಅಂತ ನಾನು ಹೇಳ್ಕೊಡ್ತೀನಿ. ಅದೇ ರೀತಿ ನೀವು ಯಾರಾದರೂ ಈ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ರಘು GK 2026 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಲೈಕ್ ಮಾಡಿ, ಶೇರ್ ಮಾಡಿ,
ನಿಮ್ಮ ಹೆಚ್ಚಿನ ಸ್ನೇಹಿತರಿಗೆ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿ ಹೆಚ್ಚಿನ ವಿಡಿಯೋಗಳನ್ನು ನಾನು ನಿಮ್ಮ ಎದುರಿಗೆ ತಗೊಂಡು ಬರ್ತೀನಿ. ಅದೇ ರೀತಿ ನಿಮಗೆ ಯಾವ ಟಾಪಿಕ್ ಮೇಲೆ ವಿಡಿಯೋ ಬೇಕಂತೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ನ ಮಾಡಿ ನಾನು ಆ ವಿಷಯದ ಕುರಿತಾಗಿ ವಿಡಿಯೋ ಮಾಡೋದಕ್ಕೆ ಆದಷ್ಟು ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ, ನೀವೆಲ್ಲರೂ ಇಲ್ಲಿವರೆಗೂ ಈ ಪ್ರಶ್ನೆ ಪತ್ರಿಕೆಯ ವಿವರಣೆಯನ್ನು ಆಲಿಸಿದ್ದಕ್ಕಾಗಿ ಧನ್ಯವಾದಗಳನ್ನು ಹೇಳ್ತೇನೆ. ಓಕೆ, ಥ್ಯಾಂಕ್ ಯು.